ನಾನು ಐ ಹ್ಯಾವ್ ನಾಟ್ ಸೀನ್ ದ ರಿಪೋರ್ಟ್. ಸುಮ್ಮನೆ ನಾನು ಮಾತಾಡೋಕೆ ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಯಾವಾಗ ಈ ಮೂಡಾ ಪ್ರಕರಣ ಹೆಚ್ಚು ಬೆಳಕಿಗೆ ಬಂತು, ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ರು, ಅವಾಗ ಬಿಜೆಪಿ ನಾಯಕರ ತನಿಖೆಗಳು ಹಗರಣಗಳು ಹೊರಗಡೆ ಬರಕ್ಕೆ ಶುರುವಾಯಿತು, ತನಿಖೆ ಚುರುಕಾಯಿತು. ಅಲ್ಲಿವರೆಗೂ ಸರ್ಕಾರದ ಗಮನಕ್ಕಿರಲಿಲ್ವಾ ಅಥವಾ ಕಣ್ಣು ಮುಚ್ಕೊಂಡು ಕುಳಿತಿತ್ತ ಸರ್ಕಾರ? ನೋಡಿ, ನಿಮ್ಮ ಮೊದಲಿಂದ ಗೊತ್ತಿದೆ, ಕಮಿಟೀಸನ್ನ ಮಾಡಿದ್ದೀವಿ, ನಾವು ಹೇಳ್ಕೊತೇ ಬಂದಿದ್ದೀವಿ. ಕೊರೋನಾ ಹಗರಣ ಇರ್ಬೋದು, PSI ಹಗರಣ ಇರ್ಬೋದು, ಇತ್ತೀಚೆಗೆ ದೇವರಾಜ ಟರ್ಮಿನಲ್ ಇರ್ಬೋದು, ನಿಮ್ಮ ಯಾವುದು ಬೋವಿ ನಿಗಮ್ದು ಇರ್ಬೋದು, ಅಂಬೇಡ್ಕರ್ ನಿಗಮ್ ಇರ್ಬೋದು, ಭಾಳಷ್ಟಿದ್ದಾವೆ. ಈ ಮೆಡಿಕಲ್ ಕಾಲೇಜ್ನಲ್ಲಿ ಕ್ಯಾಬಿನೆಟ್ಗೆ ತರದೆ ಎಸ್ಕಲೇಷನು, ಕ್ಯಾಬಿನೆಟ್ ತರಬೇಕಾಗ್ತದೆ. ಸಾವಿರಾರು ಕೋಟಿ ರೂಪಾಯಿ ಇವತ್ತೊಂದು ಸಹ ಎಕ್ಸ್ಪಾನ್ಷನ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲೆಲ್ಲ. ಇಂಥ ಭಾಳಷ್ಟಿದ್ದಾವೆ. ಎಲ್ಲವನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗ್ತೀವಿ. ಸುಧಾಕರ್ ಒಬ್ಬರೇ ಸಾಕಷ್ಟು ಜನ ಸಚಿವರು ಭಾಗಿಯಾಗಿದ್ದಾರೆ. ಅದು ಗೊತ್ತಾಗುತ್ತೆ, ತನಿಖೆದಲ್ಲಿ ಏನಿದೆ ಗೊತ್ತಾಗುತ್ತೆ. ನಾನು ನೋಡಿಲ್ಲ ತನಿಖೆ ವರದಿ, ನನಗೆ ಗೊತ್ತು, ಎಲ್ಲಷ್ಟು ಗೊತ್ತಿಲ್ಲ ನನಗೆ. ಈಗ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ ಸರ್. ಈಗ ಮಧ್ಯಂತರ ವರದಿ ಕೊಟ್ಟಿರ್ತಕ್ಕಂಥದ್ದು ಯಾರ ಹೆಸರು ಉಲ್ಲೇಖ ಮಾಡದೆ ಕೊಟ್ಟರೆ ಹೇಗೆ ನೀವು ಅವ್ರನ್ನ ಹೊಣೆ ಮಾಡ್ತೀರಿ? ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗೋದಲ್ಲ. ಮಧ್ಯಂತರ ವರದಿಯಲ್ಲಿ ಏನಿದೆ ಇದೇನಿದೆ, ನಾನು ಐ ಡೋಂಟ್ ನೋ ದ ಕಾನ್ಸಿಕ್ವೆನ್ಸಸ್ ಆಲ್ಸೋ. ನನಗೆ ಗೊತ್ತಿರೋದ ವಿಚಾರಗಳನ್ನ ಮಾತಾಡೋದಲ್ಲ. ಸರ್, ತಾವು ಮಾಜಿ ಗೃಹ ಸಚಿವರು ಕೂಡ ಬಿಟ್ಕಾಯಿನ್ ಹಗರಣದ ವರದಿ ಕೂಡ ತರಿಸ್ಕೊಡ್ತಾ ಇದ್ದಾರೆ. ಎಲ್ಲವನ್ನು ಹೇಳ್ತೇನಲ್ಲ, ಇದೆ ಅಂತಲ್ಲ. PSI ಹಗರಣ ತರಿಸ್ಕೊತೀವಿ, ಬಿಟ್ಕಾಯಿನ್ ತರಿಸ್ಕೊಳ್ತೀವಿ, ಎಲ್ಲವನ್ನು ತರಿಸ್ಕೊತೀವಿ. ಮೆಡಿಕಲ್ ಕಾಲೇಜ್ನಲ್ಲಿ ಎಸ್ಕಲೇಷನ್ ಆಗಿದ್ದು ಸಾವಿರಾರು ಕೋಟಿ. ನಾವು ಅದನ್ನು ಕ್ಯಾಬಿನೆಟ್ನಲ್ಲಿ ಒಂದೊಂದು 15-20 ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರಂತರೂ ಪ್ರತಿ ಮೀಟಿಂಗ್ನಲ್ಲಿ ಏನ್ರಿ ಇದು 300 ಕೋಟಿ 400 ಕೋಟಿ. ಆದರೆ ನಮಗೆ ಅನಿವಾರ್ಯ ಪರಿಸ್ಥಿತಿ ಹೆಂಗಿತ್ತು, ಅವಕ್ಕೆ ನಾವು ಅದನ್ನು ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಮಾಡ್ತಿದ್ರೆ ಏನ್ರಿ ಅವೆಲ್ಲ ಅರ್ಧಕ್ಕೆ ನಿಂತ್ಕೊಂಡ್ಬಿಡ್ತಿತ್ತು. ಅವ್ರನ್ನ ಪೇಮೆಂಟ್ ಮಾಡೋಂಥ ಪರಿಸ್ಥಿತಿ ನಮ್ಮದು. ಇವ್ರು ಭ್ರಷ್ಟಾಚಾರ ಮಾಡಿ ಲೂಟಿ ಹೊಡೆದು ಕ್ಯಾಬಿನೆಟ್ ಅಪ್ರೂವ್ ಇರಲಾರ್ದೆ ನಾವು ಅನಿವಾರ್ಯವಾಗಿ ಅದನ್ನ ಸರ್ಕಾರಿ ಇದನ್ನಪ್ಪ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ, ಪೇಷಂಟ್ ತೊಂದರೆ ಆಗುತ್ತೆ, ಅರ್ಧ ಕಟ್ಬಿಟ್ಟಿದ್ದಾರೆ, ಏನು ಮಾಡೋದು ಇದನ್ನು ಅಂಥೇಳಿ ನಮ್ಮ ಮೇಲೆ ಎಂಥ ಪ್ರೆಷರ್ ಅದು. ಹಂಗೆ ಸ್ಟ್ರಿಕ್ಟ್ಲಿ ಸೆನ್ಸ್ ನಾವು ಮಾಡೋಕ್ಕೆ ಹೋಗ್ಬಾರ್ದು, ಅಪ್ರೂವ್ ಮಾಡಬಾರ್ದು. ಅದು ಸಫರ್ ಯಾರು? ಸ್ಟೇಟು, ಜನ, ಪೇಷಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಸರ್, ನೀವು ರಾಜ್ಯಪಾಲರ ಭೇಟಿಯ ಸಂದರ್ಭದಲ್ಲಿ ರಾಜ್ಯಪಾಲರು ಕೆಲವು ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ, ನಮ್ಮ ಬಳಿ ಯಾವ ಇಲ್ಲ ಅಂತ ಮಾತುಗಳನ್ನು ಆಡಿದ್ದಾರೆ. ರಾಜ್ಯಪಾಲರು ಹೇಳಿದ್ದಷ್ಟೇ, ಒಂದು ಶಶಿಕಲಾ ಜೊಲ್ಲೆ ಅವ್ರ ಕೇಸನ್ನು ನಾನು ಡಿಸ್ಪೋಸ್ ಆಫ್ ಮಾಡಿದ್ದೀನಿ. ಉಳಿದು 3 ಕೇಸ್ನಲ್ಲಿ ನಾನು ಕ್ವರೀಸನ್ನು ಹಾಕಿ ಕಳಿಸಿದ್ದೀನಿ ಅಂತೇಳಿ. ಕ್ವರೀಸ್ ಕೇಳಕ್ಕೆ ಕಳಿಸಿದ್ರು ಕೂಡ ಫೈಲ್ ಅವರಲ್ಲೇ ಇರ್ತದೆ. ಅಲ್ಲಿ ಕ್ವರೀಸ್ ಕೇಳಕ್ಕೆ ಕಳಿಸಿದ್ದಾರೆ, ಫೈಲ್ ಅಲ್ಲೇ ಇರ್ತದೆ. ಕ್ವರೀಸ್ ಕಳ್ಸಕ್ಕೆ ಕ್ವರಿ ಹಾಕಿ ಕಳಿಸಿದ, ಕ್ವರಿ ಸಲುವಾಗಿ ಕಳಿಸಿದ್ದಾರೆ. ಸ್ವಲ್ಪ ಸ್ಪಷ್ಟನೆ ಕೇಳಿ ಕಳಿಸಿದ್ದಾರೆ, ಮಾಹಿತಿಯನ್ನು ಕೇಳಿ ಕಳಿಸಿದ್ದಾರೆ ಅಷ್ಟೇ. ರಾಜ್ಯಪಾಲರ ಈ ನಡೆ ಏನನ್ಸುತ್ತೆ ಸರ್?